ಹಲೋ ಮಕ್ಕಳೇ, ಈಗ ನೋಡಿ ಎಕ್ಸಸೈಸ್ ಸೆಟ್ನಲ್ಲಿ ಎಕ್ಸಸೈಸ್ 1.5 ಅಲ್ಲಿ 6th ಕ್ವೆಶನ್. ಲೆಟ್ ಯು ಬಿ ದ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಇನ್ ಅ ಪ್ಲೇನ್. ಯೂನಿವರ್ಸಲ್ ಸೆಟ್ ಡಿಫೈನ್ ಮಾಡಿದರೆ ಆಲ್ ದ ಟ್ರಯಾಂಗಲ್ಸ್ ಬರುತ್ತೆ, ಎಲ್ಲ ಟ್ರಯಾಂಗಲ್ಸ್ ಬರುತ್ತೆ. ಇಫ್ ಎ ಈಸ್ ಅ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ವಿತ್ ಅಟ್ ಲೀಸ್ಟ್ ಒನ್ ಆ್ಯಂಗಲ್ ಡಿಫ್ರೆಂಟ್ ಫ್ರಮ್ 60, ವಾಟ್ ಈಸ್ ಎ ಡ್ಯಾಶ್? ಫಸ್ಟ್ ಆಫ್ ಆಲ್ ನೋಡಿ, ಎ ಅಂತ ಹೇಳಿದರೆ ಇವಾಗ ಎಲ್ಲ ಯೂನಿವರ್ಸಲ್ನಲ್ಲಿ ಎಲ್ಲ ಟ್ರಯಾಂಗಲ್ ಬರುತ್ತೆ. ಓಕೆ, ಯೂನಿವರ್ಸಲ್ ಸೆಟ್ನಲ್ಲಿ ಎಲ್ಲ ಟ್ರಯಾಂಗಲ್ ಬರುತ್ತೆ ಅಂತ ಹೇಳಿದ್ದಾರೆ ಅವರು, ಸೆಟ್ ಆಫ್ ಟ್ರಯಾಂಗಲ್ಸ್ ಅಂತ ಹೇಳಿ. ಎನಲ್ಲಿ ಏನು ಬರುತ್ತೆ? ಫಸ್ಟ್ ಆಫ್ ಆಲ್ 60, ಒಂದು ಆ್ಯಂಗಲ್ 60ಕ್ಕಿಂತ ಅಟ್ಲೀಸ್ಟ್ ಒನ್ ಆ್ಯಂಗಲ್ ವಿಲ್ ಬಿ ಡಿಫ್ರೆಂಟ್ ಫ್ರಮ್ 60. ಇವಾಗ ನೋಡಿ 90, 45, 45 ಇಂಥ ಆ್ಯಂಗಲ್ಸ್ ಎನಲ್ಲಿ ಬರುತ್ತೆ. ಒಂದು ಆ್ಯಂಗಲ್ಸ್ ಏನು ಮಾಡ್ಬೋದು? 90, 30 ಆ್ಯಂಡ್ 60 ಹೀಗೂ ಬರ್ಬೋದು. ಹೀಗೆ ಡಾಟ್ 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 ಡಾಟ್. ಇವಾಗ ಇನ್ನೊಂದು ಏನು ಅಂತ ಹೇಳಿದರೆ 30, 45 ಆ್ಯಂಡ್ 105 ಇಂಥವು ಆ್ಯಂಗಲ್ಸು ಬರ್ಬೋದು. ತುಂಬ ಆ್ಯಂಗಲ್ಸ್ ಬರುತ್ತೆ, ಆದರೆ ಅದರೊಳಗೆ ಒಂದು ಆ್ಯಂಗಲ್ ಕಮ್ಸೆ ಕಮ್ ಮಿನಿಮಮ್ಮು ಒಂದು ಆ್ಯಂಗಲ್ ಏನಿರುತ್ತೆ 60ಕ್ಕಿಂತ ಬೇರೆ ಇರುತ್ತೆ. ಇಲ್ಲಿ ನೋಡಿದರೆ 60ಕ್ಕಿಂತ ಒಂದು ಆ್ಯಂಗಲ್ 60 ಥರ ಇದೆ, ಬಾಕಿದೆರಡು ಬೇರೆ ಥರ ಇದೆ. ಇದು ಎ ಆಯಿತು. ಎ ಡ್ಯಾಶ್ನಲ್ಲಿ ಏನು ಬರುತ್ತೆ? ಒಂದು ಆ್ಯಂಗಲ್ 60ಕ್ಕಿಂತ ಅಂದರೆ ಡಿಫ್ರೆಂಟ್ ಇರೋಂಗಿಲ್ಲ, ಎಲ್ಲ ಸೇಮ್ ಟು ಸೇಮ್. ಇಲ್ಲಿ ಡಿಫ್ರೆಂಟ್ ಅಂತ ಹೇಳಿದರೆ ಇವಾಗ ನಮಗೆ ಎ ಕಾಂಪ್ಲಿಮೆಂಟ್ ಕೇಳಿದ್ದಾರೆ, ಅಂದರೆ ಸೇಮ್ ಅಪೋಸಿಟ್ ಇದು ಅಪೋಸಿಟ್ ತೆಗಿಬೇಕಂದ್ರೆ ಎ ಕಾಂಪ್ಲಿಮೆಂಟ್ ಅಂತ ಹೇಳ್ತಾರೆ. ಸೊ ಎ ಕಾಂಪ್ಲಿಮೆಂಟ್ ಹೇಗೆ ತೆಗೆಯೋದಂದರೆ 60, 60, 60 ಇದು ಬರುತ್ತೆ ಎ ಕಾಂಪ್ಲಿಮೆಂಟ್ನಲ್ಲಿ. ಇದನ್ನು ಹೇಗೆ ಅಂತ ಹೇಳಿದರೆ ಸೆಟ್ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಸ್ ಈಸ್ ಎ ಕಾಂಪ್ಲಿಮೆಂಟ್. ಎ ಕಾಂಪ್ಲಿಮೆಂಟ್ನಲ್ಲಿ ಸೆಟ್ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಸ್ ಬರುತ್ತೆ. ಇದು ಅರ್ಥ ಆಗಲಿಲ್ಲ ನಾನು ದಯವಿಟ್ಟು ನೋಡಿ ಇನ್ನೊಮ್ಮೆ ಹೇಳ್ತೀನಿ. ಒಂದು ಆ್ಯಂಗಲ್ ಆದರೂ 60ಕ್ಕಿಂತ ಬೇರೆ ಇರುತ್ತೆ ಅಂತ ಹೇಳ್ತಿದ್ದಾರೆ, ಅಂದರೆ 60 ಮೂರು ಆ್ಯಂಗಲ್ 60 ಇರಬಾರ್ದು ಅಂತ ಹೇಳ್ತಿದ್ದಾರೆ, ವಿಚ್ ಈಸ್ ಡಿಫ್ರೆಂಟ್ ಫ್ರಮ್ 60. ಒನ್ ಆ್ಯಂಗಲ್ ವಿಲ್ ಅಟ್ಲೀಸ್ಟ್ ಒನ್ ಆ್ಯಂಗಲ್, ಒಂದಾದರೂ ಆ್ಯಂಗಲ್ ಡಿಫ್ರೆಂಟ್ ಫ್ರಮ್ 60 ಅಂದಿದ್ದಾರೆ. ನಾವೇನು ಥಿಂಕ್ ಮಾಡಿದ್ವಿ, ಅಟ್ಲೀಸ್ಟ್ ಅಲ್ಲ, ಆಲ್ ದ ಆ್ಯಂಗಲ್ಸ್ ಮಸ್ಟ್ ಬಿ 60, ಅದೇ ಎ ಕಾಂಪ್ಲಿಮೆಂಟ್ ಆಗಿರುತ್ತೆ. ಸೊ ಇಟ್ ಈಸ್ ಅ ಸೆಟ್ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಸ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.